ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ ಟ್ರಿಕ್ಸ್. ನಾನು ನಿಮ್ಮ ವಿಜಯ್ ಸಿಂಹ. ಇವತ್ತು ನಾನು ಬಂದಿರೋ ಉದ್ದೇಶ ಏನು ಅಂತಂದರೆ, ಇವಾಗ ಎಲ್ಲ IPL ಎಲ್ಲ ಮುಗಿದಿದೆ. ನೆಕ್ಸ್ಟ್ ಇವಾಗ T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಎಲ್ಲ ಕಂಟ್ರೀಸ್ ಕೂಡ ಅವ್ರವ್ರ ಸ್ಕ್ವಾಡ್ನ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ಮೇಜರ್ 10 ಕಂಟ್ರೀಸ್ದು ಸ್ಕ್ವಾಡ್ ಅನೌನ್ಸ್ ಆಗಿರೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಹೆಂಗೆ ಅಂತಂದರೆ ಇದು 5 ವಿಡಿಯೋ ಬರುತ್ತೆ. ಒಂದೊಂದು ವಿಡಿಯೋದಲ್ಲಿ ಎರಡೆರಡು ಕಂಟ್ರಿ ಬರುತ್ತೆ. ಬೇಸಿಕಲಿ ಆರ್ಚ್ ರೈವಲ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಆದಷ್ಟು ಕಾಂಪಿಟೇಟಿವ್ ಆಗಿರುತ್ತೆ ಅಂತ. ಇಂಡಿಯಾ ಪಾಕಿಸ್ತಾನ ಈ ವಿಡಿಯೋದಲ್ಲಿ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಗ್ಲೆಂಡ್ ಆಸ್ಟ್ರೇಲಿಯಾದ ಬರುತ್ತೆ. ಅದರ್ ನೆಕ್ಸ್ಟಲ್ಲಿ ನ್ಯೂಜಿಲೆಂಡ್ ಸೌತ್ ಆಫ್ರಿಕಾದ ಬರುತ್ತೆ. ಇನ್ನೊಂದರಲ್ಲಿ ವೆಸ್ಟ್ ಇಂಡೀಸ್ ಶ್ರೀಲಂಕಾ ಬರುತ್ತೆ. ಇನ್ನೊಂದರಲ್ಲಿ ಅಫ್ಘಾನಿಸ್ತಾನ್ ಬಾಂಗ್ಲಾದೇಶ್ ಬರುತ್ತೆ. ಈ ಥರ 5 ವಿಡಿಯೋ ಬರುತ್ತೆ. ಇದನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ವಿಡಿಯೋಗೆ ಲೈಕ್ ಕೊಡಿ ಇಷ್ಟ ಆಯಿತು ಅಂತಂದರೆ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಜಾಸ್ತಿ ಮೋಟಿವೇಟ್ ಮಾಡುತ್ತೆ ನಮಗೆ ವಿಡಿಯೋ ಮಾಡೋದಕ್ಕೆ. ಓಕೆ, ಇವಾಗ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಇವಾಗ ಇಂಡಿಯಾ ಸ್ಕ್ವಾಡಿಗೆ ಬರೋಣ. 15 ಮೈನ್ ಸ್ಕ್ವಾಡ್ ಅನೌನ್ಸ್ ಮಾಡಿದರೆ, 15 ಜನದ ಮೈನ್ ಸ್ಕ್ವಾಡ್ ಅನೌನ್ಸ್ ಆಗಿದೆ. ಅದ್ರ ಜೊತೆಗೆ ಟ್ರಾವೆಲಿಂಗ್ ರಿಸರ್ವ್ಸ್ 4 ಜನ ಇದ್ದಾರೆ. ಸೊ ಇವಾಗ ಹೇಳ್ತಾ ಹೋಗ್ತೀನಿ 15 ಜನ ಮೈನ್ ಸ್ಕ್ವಾಡಲ್ಲಿ ಇರೋರು ಯಾರು ಅಂತ. ರೋಹಿತ್ ಶರ್ಮಾ ಇದಕ್ಕೆ ಕ್ಯಾಪ್ಟನ್ ಆಗಿರ್ತಾರೆ. ಹಾರ್ದಿಕ್ ಪಾಂಡ್ಯ ವೈಸ್ ಕ್ಯಾಪ್ಟನ್ ಆಗಿರ್ತಾರೆ. ನಮಗೆ ರೋಹಿತ್ ಶರ್ಮಾ ಜೊತೆ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಯಶಸ್ವಿ ಜೈಸ್ವಾಲ್ ಅವ್ರು ಬರ್ತಾರೆ. ಯಶಸ್ವಿ ಜೈಸ್ವಾಲ್ ಅವ್ರದ್ದು ತುಂಬ ಒಳ್ಳೆ ಸ್ಟ್ರೈಕ್ ರೇಟ್ ಇದೆ. ಅಲಾಂಗ್ ವಿತ್ ರೋಹಿತ್ ಶರ್ಮಾ ತುಂಬ ಚೆನ್ನಾಗಿ ಜೆಲ್ ಆಗ್ತಾರೆ. ಇವರು ಇಂಟರ್ನ್ಯಾಷನಲ್ ಅಲ್ಲೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಯಶಸ್ವಿ ಜೈಸ್ವಾಲ್. ಈವನ್ IPL ಅಲ್ಲೂ ಡೀಸೆಂಟಾಗಿ ರನ್ ಸ್ಕೋರ್ ಮಾಡಿದ್ರು. ಅದ್ರ ಜೊತೆಗೆ ನಮಗೆ ಒನ್ ಡೌನ್ಗೆ ವಿರಾಟ್ ಕೊಹ್ಲಿ ಬರ್ತಾರೆ, ದ ರನ್ ಮೆಷಿನ್. ನಾನು ನೋಡಿರೋಂಗೆ ಸಚಿನ್ ತೆಂಡೂಲ್ಕರ್ ಆದಮೇಲಿಂದ ಇಂಡಿಯಾ ಕಂಡಿರೋ ಅತ್ಯುತ್ತಮ ಬ್ಯಾಟ್ಸ್ಮನ್ ಅಂತಂದರೆ ಅದು ವಿರಾಟ್ ಕೊಹ್ಲಿ. ಇದು ಹೇಳಿದ್ರೆ ಅತಿಶಯೋಕ್ತಿನೂ ಆಗಲ್ಲ ಅಥವಾ ತಪ್ಪು ಸಹ ಆಗಲ್ಲ. ಅಷ್ಟು ಒಳ್ಳೆ ಬ್ಯಾಟ್ಸ್ಮನ್ ಇಂಡಿಯಾ ನೋಡಿರೋದು. ಅದ್ರ ನೆಕ್ಸ್ಟ್ ನಮಗೆ 2 ಡೌನಲ್ಲಿ ಸೂರ್ಯಕುಮಾರ್ ಯಾದವ್ ಬರ್ತಾರೆ. ನಮ್ಮ ಇಂಡಿಯಾದ AB ಡಿ ವಿಲಿಯರ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಲ್ಲಿ ಅಷ್ಟು ಚೆನ್ನಾಗಿ ಎಲ್ಲ ಕಡೆನೂ ಹೊಡಿತಾರೆ, ತಿರುಕೊಂಡು ಹೊಡಿತಾರೆ, ಮಲ್ಕೊಂಡು ಹೊಡಿತಾರೆ, ದಿಲ್ ಸ್ಕೂಪ್ ಮಾಡ್ತಾರೆ. ಎಲ್ಲ ಥರದ ಶಾರ್ಟ್ಸ್ನು ಇವರ ಬುಕ್ಕಲ್ಲಿದೆ. ಅಷ್ಟು ಒಳ್ಳೆ ಪ್ಲೇಯರು. ಅದರದ್ದು ನೆಕ್ಸ್ಟ್ ಅದಾದ್ಮೇಲೆ ನಮಗೆ ಸ್ವಲ್ಪ ಒಂದು ಒಳ್ಳೆ ಹೆಡ್ ಏಕಿದೆ ಅಂತ ಹೇಳ್ಬೋದು. ನಮಗೆ ಕೀಪರ್ ಚಾಯ್ಸ್ 2 ಇದೆ ನಮಗೆ. ಒಂದು ರಿಷಬ್ ಪಂತ್, ಒಂದು ಸಂಜು ಸ್ಯಾಮ್ಸನ್ನು. ಸೊ ಮೋಸ್ಟ್ ಪ್ರಾಬಬ್ಲಿ ಇವರು ರಿಷಬ್ ಪಂತ್ನ ತಗೋಬೋದು ಸ್ಟಾರ್ಟಿಂಗಲ್ಲಿ. ರಿಷಬ್ ಪಂತ್ ಏನಾದ್ರು ಕ್ಲಿಕ್ ಆಗಿಲ್ಲ ಅಥವಾ ರಿಷಬ್ ಪಂತ್ ಏನಾದ್ರು ಅಷ್ಟು ರನ್ ಸ್ಕೋರ್ ಮಾಡಲ್ಲ ಅಂತಂದರೆ ನೆಕ್ಸ್ಟ್ ಸಂಜು ಸ್ಯಾಮ್ಸನ್ ಹಾಕೋಬೋದು. ಸಂಜು ಸ್ಯಾಮ್ಸನ್ ಅವರು IPL ಎಲ್ಲ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಕ್ವಾಲಿಫೈರ್ 1 ಆಗಿರ್ಬೋದು ಅಥವಾ ಕ್ವಾಲಿಫೈರ್ 2 ಎಲಿಮಿನೇಟರ್ ಆಗಿರ್ಬೋದು, ಕ್ವಾಲಿಫೈರ್ 2 ಆಗಿರ್ಬೋದು ಅಥವಾ ಎಲಿಮಿನೇಟರ್ ಆಗಿರ್ಬೋದು, ಎರಡರಲ್ಲೂ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಆಮೇಲೆ ಲೀಗ್ ಮ್ಯಾಚಸಲ್ಲಿ ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ. ಮಿಡಲ್ ಆರ್ಡರಲ್ಲಿ ತುಂಬ ಸ್ಟ್ರೆಂತ್ ಕೊಟ್ಟಂಥ ಪ್ಲೇಯರ್ ಇವರು ರಾಜಸ್ಥಾನ್ಗೆ. ಇನ್ಫ್ಯಾಕ್ಟ್ ಇವರೇ ಲೀಡ್ ಕೂಡ ಮಾಡಿದರು. ಅಷ್ಟು ಒಳ್ಳೆ ಪ್ಲೇಯರ್ ಇವರು. ಬಟ್ ವೆನ್ ಇಟ್ ಕಮ್ಸ್ ಟು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಇವ್ರ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿಲ್ಲ. ಬಟ್ ಹೋಪ್ಫುಲಿ ದಿಸ್ ಟೈಮ್ ಇಟ್ ವಿಲ್ ಟರ್ನ್ ಅರೌಂಡ್. ಸಂಜು ಸ್ಯಾಮ್ಸನ್ ಚೆನ್ನಾಗಿ ಸ್ಕೋರ್ ಮಾಡಲಿ ಅಂತ ಬಯಸೋಣ. ಯಾಕೆಂತಂದರೆ ಆಸ್ ಎನ್ ಇಂಡಿಯನ್ ನಮಗೆ ಪ್ರತಿಯೊಬ್ಬ ಇಂಡಿಯನ್ ಪ್ಲೇಯರ್ ಕೂಡ ಚೆನ್ನಾಗಿ ಆಡಲಿ ಅನ್ನೋದೇ ನಮ್ಮದು ಹೋಪು. ಸೊ ಚೆನ್ನಾಗಿ ಆಡಲಿ ಅಂತಲೇ ಬಯಸೋಣ. ಆಲ್ ದ ಬೆಸ್ಟ್ ಸಂಜು ಸ್ಯಾಮ್ಸನ್. ಇಂಟರ್ನ್ಯಾಷನಲ್ ಫಾರ್ಮ್ಯಾಟಲ್ಲಿ ಇವಾಗ ಚೆನ್ನಾಗಿ ಮಾಡಲಿ ಅಂತ ನೋಡೋಣ. ಬಟ್ ಇವಾಗ ಪ್ಲೇಯಿಂಗ್ ಲೆವೆನಲ್ಲಿ ರಿಷಬ್ ಪಂತ್ನ ತಗೋಬೋದು ಅಂತ ಅನ್ಸುತ್ತೆ. ಅದಾದ್ಮೇಲಿಂದ ಹಾರ್ದಿಕ್ ಪಾಂಡ್ಯ ಅವರು ವೈಸ್ ಕ್ಯಾಪ್ಟನ್ ಆಗಿರ್ತಾರೆ. ಅವರು ಫಿನಿಶಿಂಗ್ ರೋಲ್ ಮಾಡೋದಕ್ಕೆ ಬರ್ಬೋದು. ಅದು ಇಲ್ಲ ಅಂತಂದರೆ ನಮ್ಗೆ ಇನ್ನೊಂದು ಆಪ್ಷನ್ ಕೂಡ ಇದೆ. ಶಿವಮ್ ದುಬೆ ಅವ್ರನ್ನ ಕೂಡ ಇಟ್ಕೋಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಮಗೆ 4 ಸ್ಪಿನ್ನರ್ ಆಪ್ಷನ್ ಇದೆ. ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಯುಜ್ವೇಂದ್ರ ಚಹಲ್. ಇದರಲ್ಲಿ ನಮಗೆ ಬೇರೆ ಯಾರ್ದಾರು ಫಾರ್ ಎಕ್ಸಾಂಪಲ್ ಒಂದು ಪಿಚ್ಚಲ್ಲಿ ಆಡ್ತಿದ್ದೀವಿ, ಅದು ಸ್ಪಿನ್ನಿಂಗ್ ಟ್ರ್ಯಾಕ್ ಇಲ್ಲ ಅಷ್ಟೊಂದು ಅಂತ ಅನಿಸ್ತು ಅಂತಂದರೆ ಬರೀ ಒಬ್ಬ ಸ್ಪಿನ್ನರ್ ತೊಗೊಂಡು ಶಿವಮ್ ದುಬೆನ ಹಾಕೊಳ್ಳೋ ಚಾನ್ಸಸ್ ಇದೆ. ಇವರು ಒಳ್ಳೆ ಫಿನಿಶಿಂಗ್ ರೋಲ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಚೆನ್ನೈ ಸೂಪರ್ ಕಿಂಗ್ಸ್ಗೆ ತುಂಬ ಚೆನ್ನಾಗಿ ಆಡಿದ್ರು ಇವರು ಲೀಗ್ ಫೇಸಸಲ್ಲಿ. ಇನ್ಫ್ಯಾಕ್ಟ್ ಕೊನೆಗೆ ಹಂತದಲ್ಲಿ ಮಾತ್ರ ಇವರು ಅಷ್ಟು ಸರಿಯಾಗಿ ಆಡೋಕ್ಕಾಗಲಿಲ್ಲ ಇವ್ರ ಕೈಯಲ್ಲಿ. ಬಟ್ ಆಲ್ಮೋಸ್ಟ್ ಫಸ್ಟ್ 8 to 9 ಮ್ಯಾಚಸ್ ತುಂಬ ಚೆನ್ನಾಗಿ ಆಡ್ಕೊಂಡ್ಬಂದಿದ್ದಾರೆ. ಒಂಥರ ಮ್ಯಾಚ್ ವಿನ್ನರೇ ಆಗಿದ್ರು ಇವರು CSKಗೆ. ಇವ್ರದ್ದು ಬೇಸ್ಡ್ ಆನ್ ದ CSK ಪರ್ಫಾರ್ಮೆನ್ಸ್ ನೋಡಿನೇ ಇವ್ರದ್ದು ಸ್ಕ್ವಾಡಲ್ಲಿ ನೇಮ್ ಬಂದಿದ್ದು ಶಿವಮ್ ದುಬೆ ಅವ್ರದ್ದು. ಅದನ್ನು ಹೇಳಬೇಕು. ಇವಾಗ ನಮ್ಮದು ನೆಕ್ಸ್ಟ್ 4 ಜನ ಸ್ಪಿನ್ನರ್ಸ್ ಹೇಳಿದೆ ನಾನು. ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಯುಜ್ವೇಂದ್ರ ಚಹಲ್ ಅಂತ. ಸೊ ಇವ್ರು 4 ಜನದಲ್ಲಿ ಯಾರು ಇಬ್ಬರನ್ನ ತಗೋಬೋದು. ಕನ್ಸಿಡರಿಂಗ್ ಆಲ್ರೌಂಡ್ ಎಬಿಲಿಟೀಸ್ ನನ್ನ ಪ್ರಕಾರ ರವೀಂದ್ರ ಜಡೇಜಾನ ಆಮೇಲಿಂದ ಕುಲ್ದೀಪ್ ಯಾದವ್ನ ತಗೊತಾರೆ. ಚೈನಾಮೆನ್ ಥರ ಮಾಡ್ತಾರೆ ಇವರು ಕುಲ್ದೀಪ್ ಅವರು ಅಂತ. ಇಲ್ಲ ಕುಲ್ದೀಪ್ ಅವ್ರು ತಗೊಳ್ಳಿಲ್ಲ ಅಂತಂದರೆ ಯುಜ್ವೇಂದ್ರ ಚಹಲ್ನ ತಗೋಬೋದು. ಆಮೇಲಿಂದ ನಮಗೆ ಫಾಸ್ಟ್ ಬೌಲಿಂಗಲ್ಲಿ ಕೂಡ 3 ಆಪ್ಷನ್ ಇದೆ. ಹರ್ಷದೀಪ್ ಸಿಂಗು, ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್. ಜಸ್ಪ್ರೀತ್ ಬುಮ್ರಾ 100% ಇದ್ದೇ ಇರ್ತಾರೆ ಪ್ಲೇಯಿಂಗ್ ಲೆವೆನಲ್ಲಿ. ಮೊಹಮ್ಮದ್ ಸಿರಾಜ್ ಹರ್ಷದೀಪ್ ಸಿಂಗ್ನಲ್ಲಿ ನೋಡ್ಕೊಂಡು ಆಡಿಸ್ತಾರೆ ಯಾವ ಪಿಚ್ಗೆ ಯಾವ ಇದು ಅಂತ. ಲೆಫ್ಟ್ ಆರ್ಮ್ ಪೇಸ್ ಬೇಕು ಅಂತಂದರೆ ಹರ್ಷದೀಪ್ ಸಿಂಗ್ನ ಹಾಕೊತಾರೆ. ಇಲ್ಲ ಮೊಹಮ್ಮದ್ ಸಿರಾಜ್ ಥರ ಸ್ವಿಂಗ್ ಬೌಲರ್ ಬೇಕು ಅಥವಾ
ಫಾರ್ ಎಕ್ಸಾಂಪಲ್ ಮೊಹಮ್ಮದ್ ಸಿರಾಜ್ ಅವರು ಒಂದೊಂದು ಕಂಟ್ರಿ ಮೇಲೆ ತುಂಬ ಚೆನ್ನಾಗಿ ಅವ್ರದ್ದು ಸ್ಟ್ರೆಂತ್ ಇದೆ. ಫಾರ್ ಎಕ್ಸಾಂಪಲ್ ಶ್ರೀಲಂಕಾ ಮೇಲೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಸೊ ಅವ್ರ ಮೇಲೆ ಇವ್ರನ್ನ ಹಾಕೋಬೋದು ಇನ್ಸ್ಟೆಡ್ ಆಫ್ ಹರ್ಷದೀಪ್ ಸಿಂಗ್. ಆ ಥರ ಎಲ್ಲ ನೋಡ್ಬೋದು ನಾವು. ಜೊತೆಗೆ ನಮಗೆ ಟ್ರಾವೆಲಿಂಗ್ ರಿಸರ್ವ್ಸಲ್ಲಿ ಕೂಡ 4 ಜನ ಇದ್ದಾರೆ. ಶುಭ್ಮನ್ ಗಿಲ್, ರಿಂಕು ಸಿಂಗ್, ಖಲೀಲ್ ಅಹಮದ್, ಅವೇಶ್ ಖಾನ್. ಇವ್ರು 4 ಜನ ಹೇಗೆ ಅಂತಂದರೆ, ಈ ನಮ್ಗೆ 15 ಜನ ಸ್ಕ್ವಾಡಲ್ಲಿ ಏನಿದೆ, ಇವ್ರದಲ್ಲಿ ಯಾರಾದ್ರು ಸ್ವಲ್ಪ ಇನ್ಕನ್ಸಿಸ್ಟೆಂಟಾಗಿ ಆಡ್ತಿದ್ದಾರೆ ಅಂದರೆ ಇವ್ರನ್ನ ತೊಗೋಬೋದು. ಇಲ್ಲ ಇವ್ರಲ್ಲಿ ಏನಾದ್ರು ಎಮರ್ಜೆನ್ಸಿ ಬಂದು ಯಾರು ಹೋಗಿದ್ದಾರೆ ಅಂತಂದರೆ ಇವ್ರನ್ನ ತೊಗೋಬೋದು ಮೈನ್ ಸ್ಕ್ವಾಡ್ಗೆ. ಅಥವಾ ಏನಾದರೂ ಇಂಜುರಿ ಆಯಿತು ಅಂದ್ರೂ ತೊಗೋಬೋದು. ಈ ಥರ ಯಾವುದರಲ್ಲೂ ತೊಗೋಬೋದು ಇವ್ರನ್ನ. ಶುಭ್ಮನ್ ಗಿಲ್ ಅವರಿದ್ದಾರೆ, ಮೋಸ್ಟ್ ರಿಲೇಬಲ್ ಪ್ಲೇಯರು, ಕನ್ಸಿಸ್ಟೆಂಟಾಗಿ ಆಡ್ಕೊಂಡ್ಬರ್ತಾರೆ. ಸ್ಟ್ರೈಕ್ ರೇಟ್ ಒಂದು ಸ್ವಲ್ಪ ಇಶ್ಯೂ ಆಗಿತ್ತು, ಬಟ್ ಅದನ್ನು ರೆಕ್ಟಿಫೈ ಮಾಡ್ಕೊಂಡ್ಬಿಟ್ರೆ ತುಂಬ ಒಳ್ಳೆಯ ಪ್ಲೇಯರು. ಸೊ ರಿಸರ್ವ್ಸಲ್ಲಿ ಇಟ್ಕೊಳ್ಳೋವಂಥ ಪ್ಲೇಯರೇ ಇವರು. ರಿಂಕು ಸಿಂಗ್ ನಾವೆಲ್ಲರೂ ನೋಡಿದ್ದೀವಿ. ಲಾಸ್ಟ್ IPL ಅಲ್ಲಿ ಏನು ಮಾಡಿದ್ರು ಅಂತ. 6 ಬಾಲ್ಗೆ 29 ರನ್ ಬೇಕಾಗುತ್ತೆ. ಅವ್ರು ಅದನ್ನು 6 ಬಾಲ್ ಚೇಸ್ ಮಾಡಿಕೊಡ್ತಾರೆ. ಇನ್ಫ್ಯಾಕ್ಟ್ 5 ಸಿಕ್ಸರ್ ಹೊಡೆದು ಬಿಡ್ತಾರೆ ಎಸ್ ದಯಾಳ್ ಅವ್ರಿಗೆ. ಲಾಸ್ಟ್ IPL ಹೇಳ್ತಾ ಇರೋದು ನಾನು. ಸೊ ರಿಂಕು ಸಿಂಗ್ ಕೂಡ ಒಳ್ಳೆ ಫಿನಿಶಿಂಗ್ ಎಬಿಲಿಟೀಸ್ ಇದೆ. ಬಟ್ ಈ IPL ಅಲ್ಲಿ ಅವ್ರಿಗೆ ಅಷ್ಟು ಚಾನ್ಸ್ ಸಿಕ್ಕಿಲ್ಲ ಅಂತ ಹೇಳ್ಬೋದು, ಟು ಬಿ ಫೇರ್. ಬಟ್ ಇನ್ನೊಂದೇನು ಅಂತಂದರೆ, ಚಾನ್ಸ್ ಸಿಕ್ಕಿದ್ರಲ್ಲೂ ಇವ್ರು ಅಷ್ಟು ಉತ್ತಮವಾಗಿ ಮಾಡಲಿಲ್ಲ, ಆ್ಯಸ್ ಎಕ್ಸ್ಪೆಕ್ಟೆಡ್ ಮಾಡಲಿಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಇವ್ರದ್ದು ಎಕ್ಸ್ಪೆಕ್ಟೇಷನ್ ಆ ರೇಂಜ್ಗೆ ಆಗೋಗಿತ್ತು ಲಾಸ್ಟ್ IPL ಅಲ್ಲಿ. ಆ ನಾಕ್ ನೋಡಿಬಿಟ್ಟು 6 ಬಾಲ್ಸಲ್ಲಿ 29 ಚೇಸ್ ಮಾಡಿದ್ದು ನಾಕ್ ನೋಡಿಬಿಟ್ಟು, ಆಮೇಲೆ ಬೇರೆ ಮ್ಯಾಚಸಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಫಿನಿಶಿಂಗ್ ರೋಲ್ ಮಾಡಿಕೊಟ್ಟಿದ್ರು. ಈ ವರ್ಷ ಅಷ್ಟಾಗಿ ಅದು ಕಂಡು ಬಂದಿಲ್ಲ ಅಂತ ಹೇಳ್ಬೋದು. ಬಟ್ ನೆವರ್ದಲೆಸ್ ಈಸ್ ಎ ಗುಡ್ ಪ್ಲೇಯರ್. ಖಲೀಲ್ ಅಹಮದ್, ಇವ್ರದ್ದು ಸೆಲೆಕ್ಷನ್ 100% ಈ ಸತಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಮಾಡಿರೋದು ನೋಡಿನೇ ಸೆಲೆಕ್ಟ್ ಆಗಿರೋದು ಈ ವರ್ಷದ ರಿಸರ್ವ್ಸಲ್ಲಿ. ಯಾಕೆಂತಂದರೆ ತುಂಬ ಒಳ್ಳೆ ಬೌಲಿಂಗ್ ಮಾಡಿದರು ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ಇದ್ದುಕೊಂಡು. ಅರ್ಲಿ ವಿಕೆಟ್ಸ್ ತಂದು ಕೊಟ್ಟಿದ್ರು. ಆಮೇಲೆ ಡೆತ್ ಬೌಲಿಂಗಲ್ಲೂ ಚೆನ್ನಾಗೇ ಮಾಡಿದರು. ಅವೇಶ್ ಖಾನ್ ಅವ್ರು ಕೂಡ ಅಷ್ಟೇ. ಇವರು ಡೆತ್ ಬೌಲಿಂಗಲ್ಲೂ ಚೆನ್ನಾಗಿ ಮಾಡಿದ್ದಾರೆ, ಪವರ್ ಪ್ಲೇನಲ್ಲೂ ಚೆನ್ನಾಗಿ ಮಾಡಿದ್ದಾರೆ, ಇನ್ ಬಿಟ್ವೀನ್ ಓವರ್ಸಲ್ಲೂ ಚೆನ್ನಾಗಿ ಮಾಡ್ಕೊಂಡ್ಬಂದಿದ್ದಾರೆ. ವಿಕೆಟ್ ಟೇಕಿಂಗ್ ಎಬಿಲಿಟಿ ಇರುವಂಥ ಪ್ಲೇಯರು. ಸೊ ರಿಸರ್ವ್ಸಲ್ಲಿ ಇವ್ರು 4 ಜನ ಇರ್ತಾರೆ. ಬರೋಣ ಪಾಕಿಸ್ತಾನದಕ್ಕೆ ಬಂದರೆ ನಮ್ಗೆ ಏನಾಗುತ್ತೆ ಅಂತಂದರೆ, ಇವ್ರದಲ್ಲಿ 4 ಜನ ಬ್ಯಾಟರ್ಸ್ ಇರ್ತಾರೆ, ಲೆಡ್ ಬೈ ಬಾಬರ್ ಅಜಮ್, ಫಕರ್ ಜಮಾನ್, ಸೈಮ್ ಅಯೂಬ್, ಉಸ್ಮಾನ್ ಖಾನ್ ಅಂತ. ಇವ್ರದಲ್ಲಿ ಇನ್ನೂ ತುಂಬ ಯಂಗ್ಸ್ಟರ್ಸ್ನ ಹಾಕೊಂಡಿದ್ದಾರೆ. ಯಂಗ್ಸ್ಟರ್ಸ್ ಮೇಲೆ ರಿಲೈ ಮಾಡ್ತಾ ಇದ್ದಾರೆ. ಇವಾಗ ಹೊಸದಾಗಿ ಬಂದಿರೋವಂಥ ಪ್ಲೇಯರ್ಸು ಸೈಮ್ ಅಯೂಬ್ ಇರ್ಬೋದು, ಉಸ್ಮಾನ್ ಖಾನ್ ಅವರೆಲ್ಲ ಇರ್ಬೋದು. ಬಾಬರ್ ಅಜಮ್ ಗೊತ್ತಿರೋಂಗೆ ತುಂಬ ಒಳ್ಳೆಯ ಪ್ಲೇಯರು. ಫಕರ್ ಜಮಾನ್ ನಾವು ಮರೆಯೋಂಗೆ ಇಲ್ಲ. ಚಾಂಪಿಯನ್ಸ್ ಟ್ರೋಫಿನಲ್ಲಿ ನಮ್ಮದು ಚಾಂಪಿಯನ್ಸ್ ಟ್ರೋಫಿ ಕಪ್ನ ತೊಗೊಂಡು ಅವ್ರ ಟೀಮಿಗೆ ಕೊಟ್ಟವಂಥವ್ರು ಇವರು. ಫಸ್ಟ್ ಬಾಲ್ ಡಕೌಟ್ ಆಗಿರ್ತಾರೆ, ಬಟ್ ಬುಮ್ರಾ ಅದು ಓವರ್ ಸ್ಟೆಪ್ಪಿಂಗ್ ನೋ ಬಾಲ್ ಅಂತ ಹೇಳ್ಬಿಡ್ತಾರೆ. ಅದಾದ್ಮೇಲಿಂದ ಹಿ ವಾಸ್ ಲೈಕ್ ಅನ್ಸ್ಟಾಪಬಲ್. ಸೆಂಚುರಿ ಹೊಡಿತಾರೆ, ಕಪ್ ಗೆಲ್ಸ್ಕೊಟ್ಬಿಡ್ತಾರೆ ಅವ್ರಿಗೆ. ಅದಾದ್ಮೇಲೆ ಆಲ್ರೌಂಡರ್ಸ್ ಲಿಸ್ಟಿಗೆ ಬರೋಣ. ಇಫ್ತಿಕಾರ್ ಅಹಮದ್ ಇರ್ತಾರೆ. ಇವರೊಂಥರ ಹ್ಯಾಂಡಿ ವಿತ್ ದ ಬಾಲ್ ಆಸ್ ವೆಲ್, ಪಾರ್ಟ್ ಟೈಮ್ ಸ್ಪಿನ್ನರ್ ಥರ ಮಾಡ್ತಾರೆ ಇವರು. ಬಟ್ ಬೇಸಿಕಲಿ ಈಸ್ ಎ ಬ್ಯಾಟಿಂಗ್ ಆಲ್ರೌಂಡರ್, ಒಳ್ಳೆ ಬ್ಯಾಟ್ಸ್ಮೆನ್ನು, ಹಾರ್ಡ್ ಹಿಟ್ಟಿಂಗ್ ಎಬಿಲಿಟೀಸ್ ಇರುವಂಥ ಬ್ಯಾಟ್ಸ್ಮೆನ್ನು. ಆಮೇಲೆ ಶದಾಬ್ ಖಾನ್ ಬೇಸಿಕಲಿ ಒಳ್ಳೆ ಸ್ಪಿನ್ನರು. ಆಮೇಲಿಂದ ಬ್ಯಾಟಿಂಗ್ ಕೂಡ ಚೆನ್ನಾಗಿ ಆಡ್ತಾರೆ. ಸಮ್ಟೈಮ್ಸ್ ಇವ್ರನ್ನ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಾರೆ, 2 ಡೌನ್ ಕಳಿಸೋದು, 3 ಡೌನ್ ಕಳಿಸೋದು, ಆ ಥರದ್ದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಬಟ್ ಅವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಕೊಂಡ್ಬಂದಿದ್ದಾರೆ ಬ್ಯಾಟಲ್ಲಿ ಕೂಡ. ಬೌಲರ್ಸ್ ವಿಷಯಕ್ಕೆ ಬರೋಣ ಇವಾಗ. ಅಬ್ರಾರ್ ಅಹಮದ್ ಅಂತ. ಅಬ್ರಾರ್ ಅಹಮದ್ ಬಂದ್ಬಿಟ್ಟು ಸ್ಪಿನ್ನರು, ತುಂಬ ಚೆನ್ನಾಗಿ ಮಾಡ್ತಾರೆ ಇವರು. ಒಳ್ಳೆ ಫಿಂಗರ್ ಸ್ಪಿನ್ ಮಾಡುವಂಥ ಬೌಲರು, ಚೆನ್ನಾಗಿ ಮಾಡಿದ್ದಾರೆ. ನಾನು ನೋಡಿದ್ದೀನಿ, ಇವ್ರ ಆಟ ನೋಡಿದ್ದೀನಿ. ಹ್ಯಾರಿಸ್ ರೌಫ್ನ ಇವ್ರದ್ದು BBL ಅಲ್ಲಿ ಇವ್ರದ್ದು ಆ್ಯಕ್ಚುಲಾಗಿ ತುಂಬ ಶೈನ್ ಆದರು. BBL ಅಲ್ಲಿ ಶೈನ್ ಆಗಿದ್ದು ನೋಡಿಬಿಟ್ಟು ಪಾಕಿಸ್ತಾನಿಗೆ ಸ್ಕ್ವಾಡ್ ಬಂದಂಥ ಪ್ಲೇಯರ್ ಇವರು. ಒಳ್ಳೆ ಬೌಲರ್ ಇವರು. ಹ್ಯಾರಿಸ್ ರೌಫ್ ಒಳ್ಳೆ ಯಾರ್ಕರ್ ಮಾಡೋ ಎಬಿಲಿಟೀಸ್ ತುಂಬ ಚೆನ್ನಾಗಿದೆ. ಅದಾದ್ಮೇಲಿಂದ ಮೊಹಮ್ಮದ್ ಅಬ್ಬಾಸ್ ಅಫ್ರೀದಿ ಅಂತ. ಇವರು ಕೌಂಟಿ ಮ್ಯಾಚಸ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ಇವ್ರಿಗೆ. ಇವಾಗ ಕೌಂಟಿ ಮ್ಯಾಚಸ್ ಅಂತಂದರೆ ಇಂಗ್ಲೆಂಡಲ್ಲಿ ನಡೆಯುತ್ತೆ, ಲಿಸೆಸ್ಟರ್ ಶೈರ್, ಆಮೇಲಿಂದ ಸಸೆಕ್ಸ್, ಮಿಡಲ್ ಸೆಕ್ಸ್, ಆಮೇಲಿಂದ ಇನ್ನೂ ಕೆಲವು ಟೀಮ್ಸ್ಗಳಿದೆ ಅವರಲ್ಲಿ, ಯಾರ್ಕ್ ಶೈರ್ ಅಂತ. ಆ ಥರ ಟೀಮ್ಸಲ್ಲೆಲ್ಲ ಇವರು ಆಡ್ಕೊಂಬಂದಿದ್ದಾರೆ. ಸೊ ಇವ್ರಿಗೆ ಕೌಂಟಿ ಕ್ರಿಕೆಟ್ ಆಡಿ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಆಮೇಲಿಂದ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸು ಸ್ವಲ್ಪ ಇದೆ, ಬಟ್ ಕೌಂಟಿ ಇವರು ಜಾಸ್ತಿ ಆಡಿದ್ದಾರೆ. ಅದಾದ್ಮೇಲೆ ಮೊಹಮ್ಮದ್ ಆಮಿರ್ ತುಂಬ ಒಳ್ಳೆ ಬೌಲರು. ನಾವು ಇವ್ರನ್ನ ನೋಡ್ಕೊಂಡು ಬಂದಿದ್ದೀವಿ. ಇನ್ಫ್ಯಾಕ್ಟ್ ಚಾಂಪಿಯನ್ಸ್ ಟ್ರೋಫಿನಲ್ಲೂ ನಮಗೆ ನಮ್ಮದು ಕೀ ವಿಕೆಟ್ಸ್ಗಳನ್ನ ಇವರೇ ತೊಗೊಳ್ಳೋದು. ವಿರಾಟ್ ಕೊಹ್ಲಿದಿರ್ಬೋದು, ಅದಾದ್ಮೇಲಿಂದ KL ರಾಹುಲ್ದಿರ್ಬೋದು, ಅದಾದ್ಮೇಲಿಂದ ರೋಹಿತ್ ಶರ್ಮಾದಿರ್ಬೋದು, ಇವರೇ ಅವ್ರದ್ದು ಎಲ್ಲರದ್ದು ವಿಕೆಟ್ ತೊಗೊತಾರೆ. ಸೊ ಇವರೊಂಥರ ಕೀ ಬೌಲರ್ ಪಾಕಿಸ್ತಾನ್ಗೆ. ಅದಾದ್ಮೇಲೆ ನಸೀಮ್ ಶಾನೂ ಅಷ್ಟೇ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ರೈಟ್ ಆರ್ಮ್ ಪೇಸರ್ ಇವರು, ಒಳ್ಳೆ ಪೇಸ್ ಇದೆ ಇವ್ರದ್ರಲ್ಲಿ. ಆಮೇಲೆ ಶಾಹೀನ್ ಅಫ್ರೀದಿ ಅಂತೂ ಹೇಳೋಂಗೆ ಇಲ್ಲ. ನಮ್ಮ ಶಾಹಿದ್ ಅಫ್ರೀದಿ ಅವರ ಅಳಿಯ ಶಾಹೀನ್ ಅಫ್ರೀದಿ. ಸೊ ಅವ್ರೂ ಅಷ್ಟೇ ಒಳ್ಳೆ ಪೇಸರ್, ಲೆಫ್ಟ್ ಆರ್ಮ್ ಪೇಸರ್, ಒಳ್ಳೆ ಸ್ವಿಂಗ್ ಇದೆ, ಒಳ್ಳೆ ಯಾರ್ಕರ್ ಎಬಿಲಿಟೀಸ್ ಇದೆ,
ಒಳ್ಳೆ ಬೌಲರು. ಇವರು ಕೀಪರ್ನ ಇಬ್ಬರು ಇಟ್ಕೊಂಡಿದ್ದಾರೆ, ಮೊಹಮ್ಮದ್ ರಿಜ್ವಾನು, ಅಜಮ್ ಖಾನು. ಮೇ ಬಿ ಇಬ್ರು ಆಡಿಸ್ತಾರೆ ಅನ್ಸುತ್ತೆ ಇವರು. ಮೊಹಮ್ಮದ್ ರಿಜ್ವಾನ್ ಬಂದ್ಬಿಟ್ಟು ಓಪನಿಂಗ್ ಆಡ್ತಾರೆ ಬೇಸಿಕಲಿ ಇವರು. ಒಳ್ಳೆ ಪ್ಲೇಯರ್, ಒಳ್ಳೆ ಬ್ಯಾಟ್ಸ್ಮನ್ನು, ಒಳ್ಳೆ ಕನ್ಸಿಸ್ಟೆಂಟಾಗಿ ಆಡ್ಕೊಂಬರೋರು. ಅದಾದ್ಮೇಲೆ ಅಜಮ್ ಖಾನ್ ಯಾರು ಅಂತ ಹೇಳ್ತೀನಿ. ಅಜಮ್ ಖಾನ್ ಬೇಸಿಕಲಿ ಬಂದ್ಬಿಟ್ಟು ಮೊಯಿನ್ ಖಾನ್ ಅವರ ಮಗ. ಮೊಯಿನ್ ಖಾನ್ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು. ಸುಮಾರು ವರ್ಷದ ಹಿಂದೆ ಅಂದರೆ ಈ 90s to 2000, 2002, 2003, 2004ವರೆಗೂ ಇವರು ಕೀಪಿಂಗ್ ಮಾಡ್ತಿದ್ರು ಪಾಕಿಸ್ತಾನ್ಗೆ. 90s ಕಿಡ್ಸ್ಗೆಲ್ಲ ಗೊತ್ತಿರ್ಬೋದು ಇದು. ಸೊ ಮೊಯಿನ್ ಖಾನ್ ಅವ್ರು ಬಂದ್ಬಿಟ್ಟು ಪಾಕಿಸ್ತಾನ್ಗೆ ಕೀಪರ್ ಆಗಿದ್ರು. ಇವಾಗ ಅವ್ರ ಮಗ ಅಜಮ್ ಖಾನ್ ಅಂತ ತುಂಬ ಮುದ್ದಾಗಿ ಬೆಳೆಸ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅದಕ್ಕೆ ಅಜಮ್ ಖಾನ್ ಅವರು ಹೆವಿ ಸೈಜ್ ಇದ್ದಾರೆ, ಬಟ್ ಒಳ್ಳೆ ಕೀಪರು. ಬ್ಯಾಟಿಂಗ್ ಎಬಿಲಿಟೀಸ್ ಕೂಡ ಅಷ್ಟೇ, ತುಂಬ ಹಾರ್ಡ್ ಹಿಟ್ಟಿಂಗ್ ಎಬಿಲಿಟೀಸ್ ಇರೋರು. ಆಮೇಲಿಂದ ಸ್ವಲ್ಪ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಇವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಜಮ್ ಖಾನ್ಗೆ, ಬಿಕಾಸ್ ಆಫ್ ಹಿಸ್ ಹೆಫ್ಟಿ ವೆಯ್ಟ್ ಅಂತ ಹೇಳ್ಬೋದು. ಅದಾದಮೇಲೆ ಇವ್ರದ್ದು ಪಾಕಿಸ್ತಾನ ಅವ್ರದ್ದು ಪ್ರಾಕ್ಟೀಸ್ ಬಂದ್ಬಿಟ್ಟು ತುಂಬ ಸ್ಟ್ರೇಂಜ್ ಆಗಿತ್ತು. ಇವರೆಲ್ಲ ಒಳ್ಳೆ ಏನೋ ಮಿಲಿಟ್ರಿನಲ್ಲಿ ವರ್ಕ್ ಮಾಡ್ತಿದ್ದಾರೆ ಅನ್ನೋ ಥರ ಎಲ್ಲರೂ ಮಿಲಿಟ್ರಿನಲ್ಲಿ ಮಾಡ್ತಿದ್ದಿದ್ದು ಎಕ್ಸಸೈಸ್ ಎಲ್ಲ ಮಾಡ್ತಾಯಿದ್ರು. ಮಿಲಿಟ್ರಿ ಅವ್ರು ಏನೇನು ದಿನನಿತ್ಯ ಚಟುವಟಿಕೆಗಳು ಏನೇನು ಮಾಡ್ತಿರ್ತಾರೆ ಆ ಥರದ್ದೆಲ್ಲ ಮಾಡ್ತಾಯಿದ್ರು. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಇಲ್ಲಿ ಏನು ಅವರು ವಾರಾಡಕ್ಕೆ ಬರ್ತಾ ಇಲ್ಲ, ಇಲ್ಲಿ ಬರ್ತಿರೋದು ಕ್ರಿಕೆಟ್ ಆಡೋದಕ್ಕೆ. ಸೊ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇನ್ಸ್ಟೆಡ್ ಆಫ್ ಡೂಯಿಂಗ್ ದಟ್ ಮಿಲಿಟ್ರಿ ಪ್ರಾಕ್ಟೀಸಸ್. ಸೊ ನೋಡೋಣ ಏನಾಗುತ್ತೆ ಅಂತ. ಆಲ್ ದ ಬೆಸ್ಟ್ ಟು ಈಚ್ ಆ್ಯಂಡ್ ಎವ್ರಿ ಟೀಮ್, ಬಟ್ ಟೀಮ್ ಇಂಡಿಯಾಗೆ ಸ್ಪೆಷಲ್ ಆಲ್ ದ ಬೆಸ್ಟ್ ಫ್ರಮ್ ಅವರ್ ಸೈಡ್. ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಯಿತು, ವಿಡಿಯೋ ಆಯಿತು. ನೆಕ್ಸ್ಟು ಬೇರೆ ವಿಡಿಯೋದಲ್ಲಿ ಇಂಗ್ಲೆಂಡ್ ವರ್ಸಸ್ ಆಸ್ಟ್ರೇಲಿಯಾ ಸ್ಕ್ವಾಡ್ ಅನೌನ್ಸ್ ಬಗ್ಗೆ ಮಾತಾಡೋಣ. ಅಲ್ಲಿ ತನಕ ಎಲ್ಲರೂ ಮಜಾ ಮಾಡಿ. ಟೇಕ್ ಕೇರ್, ಹ್ಯಾವ್ ಎ ಗುಡ್ ಡೇ, ಬಾಯ್ ಬಾಯ್.